ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ಶುಕ್ರನ ಒಂದು ಪರಿವರ್ತನೆ ಫಲಗಳನ್ನು ತಿಳಿಸ್ಕೊಟ್ರಿ. ಈಗ ಅದು ರಾಶಿಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಮುಂದೆ ರಾಶಿ ಫಲದಲ್ಲಿ ತಿಳಿಸ್ಕೊಡಿ. ಅದಕ್ಕೂ ಮುಂಚೆ ಸಂದೇಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ವಿಭಾ ಅಂತ ಡೆನ್ವರ್ USA ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರ ಜನ್ಮ ದಿನಾಂಕ 9ನೇ ತಾರೀಕು 12ನೇ ತಿಂಗಳು 2021 ಮಧ್ಯಾಹ್ನ 12:24. ಮಗುವಿನ ರಾಶಿ, ನಕ್ಷತ್ರ ಹಾಗೆ ಆರೋಗ್ಯದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆಯಾಗಿದೆ. ವಿಭಾವರ ಪ್ರಶ್ನೆ ಮಗುವಿನ ಬಗ್ಗೆ ಕೇಳಿದಾರಲ್ವಾ, ಮಗುವಿನ ಆರೋಗ್ಯ ಹೇಗಿರ್ತದೆ ಅಂತ ನೋಡೋಣ, ಜಾತಕವನ್ನು ನೋಡೋಣ. ನೋಡಿ, ಇದು ಶತಭಿಷ ನಕ್ಷತ್ರ ಕುಂಭರಾಶಿಯಾಗಿದೆ. ಶತಭಿಷ ನಕ್ಷತ್ರದ 1ನೇ ಪಾದ. ಜಾತಕದಲ್ಲಿ ಗುರುಚಂದ್ರರು ಒಟ್ಟಾಗಿದ್ದಾರಲ್ಲ, ಇದನ್ನು ಗಜಕೇಸರಿ ಯೋಗ ಅಂತ ಕರೀತಾರೆ. ಲಗ್ನದಲ್ಲಿ ಗುರುವಿದ್ದರೆ ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತಾನಾನ್ಯೇಶ್ಚ ವೀರ್ಯೋತ್ಕಟ ಭವತಿ ಅಂತ ಶಾಸ್ತ್ರದ ಮಾತು. ಹೀಗಾಗಿ ಮಗುವಿಗೆ ಬಲಿಷ್ಠತೆ ಅಂತಕ್ಕಂಥದ್ದು, ಪುಷ್ಟಿ. ಮಗು ಚೆನ್ನಾಗಿದೆಯಾ ಅಂದರೆ ಆ ಲಗ್ನಕ್ಕೆ ಗುರುವಿನ ಸಂಯುಕ್ತತೆ ಇದ್ಬಿಟ್ರೆ ಹೇಳೋದು ಬೇಡ. ಮತ್ತು ಗಜಕೇಸರಿ ಯೋಗ ಅದು ಎಂಥದ್ದು ಅಂತಂದರೆ ರಾಜಪ್ರಿಯಕರೋ ಭವೇತ್ ಅಂತ ಹೇಳಿದೆ. ಅದೆಲ್ಲ ಮುಂದಿನ ಮಾತುಗಳು ಬಿಡಿ. ಅಂತೂ ಈಗ ಇದರ ಪ್ರಕಾರ ತುಂಬ ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿ ಕುಜ ಇರತಕ್ಕಂಥದ್ದು, ಅದು ಕೂಡ ಒಂದು ಯೋಗ, ಅದು ರುಚಿಕ ಯೋಗ ಅಂತ. ಹೀಗಾಗಿ ಮಗುವಿಗೆ ಹೆಚ್ಚಿನ ಬಲ ಇದೆ. ಈಗ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು, ಗುರುವಿನ ಭಕ್ತಿಯೇ ನಡೀತಾ ಇದೆ. ಚೆನ್ನಾಗಿದೆ, ಆತಂಕ ಬೇಡ. ಒಳ್ಳೆಯ ಲಕ್ಷಣ ಜಾತಕದಲ್ಲಿದೆ. ಹೀಗಾಗಿ ಚೆನ್ನಾಗಿರ್ತದೆ ಮಗು, ಯೋಚನೆ ಬೇಡ. ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಅರುಣ್ ಕುಮಾರ್ ಅಂತ. ಇವರ ಜನ್ಮ ದಿನಾಂಕ 6ನೇ ತಾರೀಕು 4ನೇ ತಿಂಗಳು 1981 ಬೆಳಗ್ಗೆ 6:30. ಇವರ ಪ್ರಶ್ನೆ, ಇಂಡಿಯಾಗೆ ಯಾವಾಗ ಬರಬಹುದು ತಿಳಿಸಿ ಅನ್ನೋದು. ಅರುಣ್ ಕುಮಾರ್ ಅವರ ಪ್ರಶ್ನೆ, ಇಂಡಿಯಾಗೆ ಯಾವಾಗ, ಸ್ವದೇಶಕ್ಕೆ ಯಾವಾಗ ವಾಪಸ್ ಬರ್ತೀನಿ ಅಂತ ಅವ್ರ ಪ್ರಶ್ನೆ ಅಲ್ವ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನ. ಲಗ್ನವೇ ಮೀನ ಲಗ್ನ ಅಂದರೆ ನೀವು ಅದೇನನ್ನು ಹೇಳುತ್ತಪ್ಪ ಅಂತಂದರೆ, ಸಂಚಾರ ದ್ವಿಸ್ವಭಾವ ರಾಶಿ. ಅದು ಸಂಚಾರವೂ ಇದೆ, ಸ್ಥಿರತೆಯೂ ಇದೆ. ಸ್ಥಿರಚಾರ ಎರಡು ಸೇರಿ ದ್ವಿಸ್ವಭಾವ ಅಂತ ಆಗ್ತಕ್ಕಂಥದ್ದು. ಅಂಥದ್ದೊಂದು ಲಗ್ನದಲ್ಲಿ ಹುಟ್ಟಿದ್ದೀರಾ. ಈಗ ಕುಜದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ನಿಮ್ಮ ಜಾತಕದಲ್ಲಿ ಶುಕ್ರ ತುಂಬ ಬಲಿಷ್ಠನಾಗಿದ್ದಾನೆ. ಈಗ ನಿಮಗೆ ಅಲ್ಲೇ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದರೆ 2026ರವರೆಗೆ ನಿಮಗೆ ಹೆಚ್ಚಿನ ಅನುಕೂಲ ಇದೆ ಅಲ್ಲಿ. ಹೀಗಾಗಿ ನೀವು ಅಲ್ಲಿ ಚೆನ್ನಾಗಿ ಸಂಪಾದನೆ ಮಾಡಿ 26 ನಂತರ ಪ್ರಯತ್ನ ಮಾಡಬಹುದು ನೀವು ಮರಳಿ ಬರಲಿಕ್ಕೆ. ಅಲ್ಲಿವರೆಗೂ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ನಿಮ್ಮ ಕೆಲಸ ಮುಂದುವರಿಸಿ, ಒಳ್ಳೆಯದಾಗಲಿ. ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ, ಪುನೀತ್ ನಾಯಕ್ ಅಂತ ಚಿಕ್ಕಮಗಳೂರಿಂದ. ಇವರ ಜನ್ಮ ದಿನಾಂಕ 16ನೇ ತಾರೀಕು 2ನೇ ತಿಂಗಳು 2005 ರಾತ್ರಿ 9:30. ರಾಶಿ, ನಕ್ಷತ್ರ, ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ. ಪುನೀತ್ ನಾಯಕ್ ಅವರ ಪ್ರಶ್ನೆ, ಒಂದು ರಾಶಿ ನಕ್ಷತ್ರ ತಿಳಿಸ್ಬೇಕು, ಶಿಕ್ಷಣದ ಬಗ್ಗೆ ತಿಳಿಸ್ಬೇಕು. ಹೌದು. ಜಾತಕ ನೋಡೋಣ. ನೋಡಿ, ಪುನೀತ್ ನಾಯಕ್ ಅವರೇ, ತಮ್ಮದು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರದ ಎಷ್ಟನೇ ಪಾದ ಅದು ಹೇಳಬೇಕಲ್ವ. 1ನೇ ಪಾದ ರೋಹಿಣಿ ನಕ್ಷತ್ರ, 1ನೇ ಪಾದ, ವೃಷಭ ರಾಶಿ ತಮ್ಮದು. ರೋಹಿಣಿ ನಕ್ಷತ್ರ ಅಂದರೆ ಚಂದ್ರನಿಗೆ ತುಂಬ ಬಲ ಇರ್ತದೆ ಅಂತ. ಚಂದ್ರ ರೋಹಿಣಿಯಲ್ಲಿ ಸಂಚಾರ ಮಾಡುವಾಗ ಉತ್ಕೃಷ್ಟವಾದ ಫಲವನ್ನು ತಂದುಕೊಡ್ತಾನೆ. ಅದು ಉಚ್ಚ ಸ್ಥಾನ ಚಂದ್ರನಿಗೆ. ಮತ್ತು ಅಷ್ಟೇ ಅಲ್ಲ, ಪಕ್ಷದ ಬಲವೂ ಚೆನ್ನಾಗಿದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ವಿದ್ಯಾಭ್ಯಾಸದ ಬಗ್ಗೆ ತಾವು ಕೇಳಿದ್ದೀರಾ. ವಿದ್ಯಾಭ್ಯಾಸಕ್ಕೆ ನಿಮಗೆ ಗುರು ಪಂಚಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾನೆ. ಮತ್ತು ಪಂಚಮದಲ್ಲಿ ಭಾಗ್ಯಾಧಿಪತಿ ಶುಕ್ರನಿದ್ದಾನೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ನೋಡಿ, ಇದಕ್ಕೆ ಶುಕ್ರನಿಗೆ ಅಂತಂದರೆ ನೀವು ಆರ್ಟ್, ಕಲೆಗೆ ಸಂಬಂಧಿಸಿದ ಹಾಗೆ ಪ್ರಯತ್ನ ಮಾಡಬಹುದು. ಡಿಸೈನಿಂಗ್ ಫೀಲ್ಡ್ಸ್ ಟ್ರೈ ಮಾಡಬಹುದು. ಚಂದ್ರನೂ ಚೆನ್ನಾಗಿದ್ದಾನೆ. ಹೀಗಾಗಿ ಹೋಟೆಲ್ ಇಂಡಸ್ಟ್ರಿ ಟ್ರೈ ಮಾಡಬಹುದು. ಹಾಲು ಹೈನು, ಕೃಷಿ, ಅಗ್ರಿಕಲ್ಚರ್, ಇಂಜಿನಿಯರಿಂಗ್ಗೆ ತುಂಬ ಚೆನ್ನಾಗಾಗುತ್ತೆ. ಹೀಗೆ ಪ್ರಯತ್ನ ಮಾಡಿ. ಚೆನ್ನಾಗಿದೆ, ಜಾತಕ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸಂದೇಶಗಳಿಗೆ ಉತ್ತರಗಳನ್ನು, ಪರಿಹಾರಗಳನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. USA ಇಂದಲೂ ಕೂಡ ಸಂದೇಶಗಳನ್ನು ಕಳಿಸಿದ್ರು. ಹಾಗೆ ಸ್ವದೇಶಕ್ಕೆ ಯಾವಾಗ ಬರಬೇಕು ಅನ್ನೋದನ್ನು ಕೂಡ ಬೇರೆ ದೇಶಗಳಿಂದ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಪ್ರಪಂಚದಾದ್ಯಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಈ ಒಂದು ಜಾತಕ ಫಲ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ ವೀಕ್ಷಕರು. ಅದೇ ರೀತಿ ವೀಕ್ಷಿಸಿ, ಹರಸಿ, ನಿಮ್ಮ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರ, ಪರಿಹಾರವನ್ನು ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಮುಂದೆ ರಾಶಿ ಫಲಗಳನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.